ಹಾಯ್ ಫ್ರೆಂಡ್ಸ್, ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಥೆಯ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಯೋಚಿಸುವುದು ಹೇಗೆ ಎಂಬುದನ್ನು ತಿಳಿಸುತ್ತೇನೆ. ಕಥೆಯು ಬಹಳ ಮಹತ್ವಪೂರ್ಣವಾಗಿದೆ. ಇದರಿಂದ ನಿಮಗೆ ಬಹಳ ಒಳ್ಳೆಯ ಮಾಹಿತಿ ಸಿಗಲಿದೆ. ದಯವಿಟ್ಟು ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಒಮ್ಮೆ ಒಬ್ಬ ಸಾಮ್ರಾಟನ ಹಳೆಯ ಮಂತ್ರಿ ತೀರಿಕೊಂಡಿದ್ದನು. ಆ ಮಂತ್ರಿ ಬಹಳ ಬುದ್ಧಿವಂತನಾಗಿದ್ದನು. ಆದರೆ ಆಕಸ್ಮಿಕವಾಗಿ ಮರಣ ಹೊಂದಿದ್ದರಿಂದ ಈಗ ಹೊಸ ಮಂತ್ರಿಗಾಗಿ ಹುಡುಕಾಟ ಶುರುವಾಗಿತ್ತು. ಸಾಮ್ರಾಜ್ಯವು ತುಂಬಾ ದೊಡ್ಡದಾಗಿತ್ತು. ಆದ್ದರಿಂದ ಅದನ್ನು ನಿರ್ವಹಿಸಲು ಬುದ್ಧಿವಂತ ಮತ್ತು ದೂರದೃಷ್ಟಿಯ ಮಂತ್ರಿ ಅಗತ್ಯವಿದ್ದನು. ಇಡೀ ರಾಜ್ಯದಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿಯ ಹುಡುಕಾಟದ ಪ್ರಾರಂಭವಾಗಿತ್ತು. ಇದಕ್ಕಾಗಿ ರಾಜ್ಯಾದ್ಯಂತ ಹಲವು ರೀತಿಯ ಪರೀಕ್ಷೆಗಳನ್ನು ನಡೆಸಲಾಯಿತು ಮತ್ತು ಚಿಂತನಶೀಲ ಬುದ್ಧಿವಂತ ವ್ಯಕ್ತಿಗಳನ್ನು ಸಂಪೂರ್ಣ ಸಾಮ್ರಾಜ್ಯದಲ್ಲಿ ಆಯ್ಕೆ ಮಾಡಲಾಯಿತು. ನಂತರ ಹೆಚ್ಚು ಕಷ್ಟಕರವಾದ ಪರೀಕ್ಷೆಗಳಿಗೆ ಒಳಪಡಿಸಲಾಯಿತು ಮತ್ತು ಅಂತಿಮವಾಗಿ ಕೇವಲ 3 ಆಯ್ಕೆ ಮಾಡಿದ ವ್ಯಕ್ತಿಗಳನ್ನು ರಾಜಧಾನಿಗೆ ಕರೆಯಲಾಯಿತು. ಇದರಿಂದಾಗಿ ಚಕ್ರವರ್ತಿ ಅವರ ಅಂತಿಮ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. 3 ಒಂದು ಕೋಣೆಯಲ್ಲಿ ಇರಿಸಲಾಗಿತ್ತು ಮತ್ತು ನಾಳೆ ಅವರ ಅಂತಿಮ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಅದರಲ್ಲಿ ಉತ್ತೀರ್ಣರಾದವರನ್ನು ರಾಜ್ಯದ ಮಂತ್ರಿಯೆಂದು ಘೋಷಿಸಲಾಗುವುದು ಎಂದು ಚಕ್ರವರ್ತಿಯಿಂದಲೇ ಘೋಷಿಸಲಾಯಿತು. ಆದರೆ ಅಚ್ಚರಿಯ ವಿಷಯವೆಂದರೆ ಸಂಜೆಯ ಹೊತ್ತಿಗೆ ಈ ಸುದ್ದಿ ರಾಜಧಾನಿಯಾದ್ಯಂತ ಹರಡಿತು. ಚಕ್ರವರ್ತಿ ನಾಳೆ ಯಾವ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಎಂದು ಇಡೀ ನಗರವು ಮಾತನಾಡಲು ಪ್ರಾರಂಭಿಸಿತು. ಚಕ್ರವರ್ತಿ ಬಹಳ ವಿಚಿತ್ರವಾದ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸಿದರು. ನಾಳೆ ಬೆಳಿಗ್ಗೆ ಅರಮನೆಯ ದೊಡ್ಡ ಕೋಣೆಯಲ್ಲಿ 3 ಕೂಡಿ ಹಾಕಿ ದೊಡ್ಡ ಬೀಗ ಹಾಕಲಾಗುತ್ತದೆ. ಆ ಕೋಣೆಯ ಬಾಗಿಲು ಮತ್ತು ಬೀಗವನ್ನು ಆ ರಾಜ್ಯದ ಕುಶಲಕರ್ಮಿಗಳು, ಗಣಿತ ತಜ್ಞರು ಮತ್ತು ಇಂಜಿನಿಯರ್ಗಳಿಂದ ಮಾಡಲಾಗಿತ್ತು ಮತ್ತು ಆ ಬೀಗದ ಮೇಲೆ ಯಾವುದೇ ಕೀ ಇರಲಿಲ್ಲ. ಕಾನೂನಿನ ಮೇಲೆ ಕೆಲವು ಗಣಿತದ ಸಂಖ್ಯೆಗಳನ್ನು ಮಾತ್ರ ಬರೆಯಲಾಗಿತ್ತು ಮತ್ತು ಆ ಸಂಖ್ಯೆಗಳಲ್ಲಿ ಒಂದು ಒಗಟು ಅಡಗಿತ್ತು. ಆ ಒಗಟು ಬಿಡಿಸುವವನು ಮಾತ್ರ ಆ ಬೀಗವನ್ನು ತೆರೆಯಲು ಸಾಧ್ಯವಾಗಿತ್ತು. ಕ್ರಮೇಣ ಈ ಸುದ್ದಿ 3 ತಲುಪಿತು. ಅವರು ನಾಳೆ 3 ಒಂದು ಕೋಣೆಯಲ್ಲಿ ಲಾಕ್ ಮಾಡಲಾಗುತ್ತದೆ ಮತ್ತು ಬೀಗ ಇರುತ್ತದೆ. ಅದಕ್ಕೆ ಯಾವುದೇ ಕೀ ಇರಲಿಲ್ಲ. ಆ ಬೀಗದ ಮೇಲೆ ಕೆಲವು ಗಣಿತದ ಸಂಖ್ಯೆಗಳನ್ನು ಕೆತ್ತಲಾಗಿದೆ. ಅದರಲ್ಲಿ ಒಂದು ಒಗಟು ಮರೆ ಮಾಡಲಾಗಿದೆ ಮತ್ತು ಆ 3ರಲ್ಲಿ ಯಾರು ಆ ಸಂಖ್ಯೆಗಳನ್ನು ಬಳಸಿ ಒಗಟು ಪರಿಹರಿಸಿ ಮತ್ತು ಆ ಬಾಗಿಲು ತೆರೆದು ಕೋಣೆಯಿಂದ ಹೊರಬರುವರೋ ಅವರಿಗೆ ಮಂತ್ರಿಯನ್ನು ಮಾಡಲಾಗುವುದು ಎಂದು ಹೇಳಿದರು. 3ರಲ್ಲಿ 2 ಮಾರುಕಟ್ಟೆಯ ಕಡೆಗೆ ಓಡಿ ಹೋದರು ಮತ್ತು ಬೀಗಗಳ ಬಗ್ಗೆ ಸಿಗುವ ಗಣಿತದ ಪುಸ್ತಕಗಳನ್ನೆಲ್ಲ ತಂದು ಓದತೊಡಗಿರುತ್ತಾರೆ. ಆದರೆ 3ನೇವನು ಎಲ್ಲರಿಗಿಂತ ವಿಚಿತ್ರನಾಗಿರುತ್ತಾನೆ. ಅವನು ಎಲ್ಲಿಯೂ ಹೋಗುವುದಿಲ್ಲ ಮತ್ತು ಯಾವುದೇ ಪುಸ್ತಕಗಳನ್ನು ತರುವುದಿಲ್ಲ ಮತ್ತು ಕತ್ತಲೆಯಾದ ತಕ್ಷಣ ನಿದ್ರೆಗೆ ಜಾರುತ್ತಾನೆ. ಹಾಗೂ ಉಳಿದ 2 ಯೋಚಿಸುತ್ತಾರೆ. ಅವನು ಬಹುಶಃ ಭಯದಿಂದಾಗಿ ಪರೀಕ್ಷೆಯನ್ನು ತೆಗೆದುಕೊಳ್ಳದಿರಲು ನಿರ್ಧರಿಸುತ್ತಾನೆ ಎಂದು ಮಾತನಾಡಿಕೊಳ್ಳುತ್ತಾರೆ ಮತ್ತು ಬಂದ ಸುದ್ದಿ ನಿಜವೆಂದು ನಂಬಿದರೂ ಜೀವಮಾನದಲ್ಲಿ ಒಮ್ಮೆ ಸಿಗುವ ಅವಕಾಶವೆಂಬ ಕಾರಣಕ್ಕಾಗಿ ಅವಕಾಶವನ್ನು ಬಿಡುವುದು ಸರಿಯೆನಿಸದೆ ರಾತ್ರಿಯಿಡೀ ಬೀಗ ವಿಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಓದುತ್ತಿದ್ದರು. ನಂತರ ಬೆಳಗ್ಗೆ ಆದ ತಕ್ಷಣ 3 ಚಕ್ರವರ್ತಿಯ ಮುಂದೆ ಹಾಜರುಪಡಿಸುತ್ತಾರೆ. ಅಲ್ಲಿ ಅವರು ವದಂತಿಯು ನಿಜವೆಂದು ತಿಳಿದರು. 3 ದೊಡ್ಡ ಕೋಣೆಯೊಳಗೆ ಹೊರಗೆ ಬೀಗ ಹಾಕಲ್ಪಟ್ಟಿತು. ನಿಮ್ಮ 3ರಲ್ಲಿ ಯಾವುದನ್ನು ಕೆಲವು ಗಣಿತದ ಸಂಖ್ಯೆಗಳಿಂದ ಗುರುತಿಸಲಾಗಿದೆಯೋ ಅದು ಈ ಸಂಖ್ಯೆಗಳಲ್ಲಿ ಅಡಗಿರುವ ಒಗಟು ಪರಿಹರಿಸುತ್ತದೆ. ಅವನು ಬಾಗಿಲು ತೆರೆಯಬಲ್ಲನು ಮತ್ತು ಯಾರು ಮೊದಲು ಬಾಗಿಲು ತೆರೆದು ನನ್ನ ಬಳಿಗೆ ಬರುತ್ತಾರೋ ಅವರನ್ನು ನಾನು ನನ್ನ ಮಂತ್ರಿಯನ್ನಾಗಿ ಮಾಡುತ್ತೇನೆ. ನಾನು ನಿಮ್ಮ 3 ಒಳಗೆ ಹಾಕುತ್ತೇನೆ ಎಂದು ಹೇಳಿ ರಾಜನು
ಹೊರಟು ಹೋದನು. ಇಡೀ ರಾತ್ರಿ ಅಧ್ಯಯನ ಮಾಡಿದ ಇಬ್ಬರು ಕೆಲವು ಪುಸ್ತಕಗಳನ್ನು ತಂದಿದ್ದರು. ಬಾಗಿಲು ಮುಚ್ಚಿದ ಕೂಡಲೇ ಅವರು ತನ್ನ ಬಟ್ಟೆಗಳನ್ನು ತೆಗೆದರು ಮತ್ತು ಆ ಬಚ್ಚಿಟ್ಟ ಪುಸ್ತಕಗಳನ್ನು ತೆಗೆದು ಬೀಗದ ಮೇಲೆ ಬರೆದಿರುವ ಸಂಖ್ಯೆಗಳನ್ನು ಕಾಗದದ ಮೇಲೆ ಬರೆದು ಪರಿಹಾರವನ್ನು ಹುಡುಕತೊಡಗಿದರು. ಆದರೆ ಮೂರನೆಯ ವ್ಯಕ್ತಿ ಏನು ಕೂಡ ಮಾಡಲಿಲ್ಲ. ಅವನು ಕಣ್ಣು ಮುಚ್ಚಿ ಕೋಣೆಯ ಮೂಲೆಯಲ್ಲಿ ಶಾಂತವಾಗಿ ಕುಳಿತನು. ಅವನು ಕುಳಿತಿದ್ದನ್ನು ನೋಡಿ ಇಬ್ಬರು ನಕ್ಕರು ಮತ್ತು ಅವನನ್ನು ಹೀಯಾಳಿಸಿದರು. ಮತ್ತು ಆ ಇಬ್ಬರು ಸೇರಿ, ನೀನು ಸೋಲನ್ನು ಒಪ್ಪಿಕೊಂಡಿದ್ದೀಯಾ, ನೀನು ಏನಾದರೂ ಮಾಡಿದರೆ ಏನಾದರೂ ಆಗುತ್ತದೆ ಎಂದು ಕೈಬಿಟ್ಟಿದ್ದೀಯಾ ಎಂದು ಅವರು ಭಾವಿಸಿಕೊಳ್ಳುತ್ತಾರೆ. ಮತ್ತು ಅವನು ಬಹಳ ಹೆದರುತ್ತಾನೆ ಮತ್ತು ಏನನ್ನು ಪ್ರಯತ್ನಿಸಲು ಬಯಸುವುದಿಲ್ಲವೆಂದು ಅವರ ಮನಸ್ಸಿನಲ್ಲಿಯೇ ಯೋಚಿಸಿಕೊಳ್ಳುತ್ತಾರೆ. ಮುಂದೆ ಬರುತ್ತಿಲ್ಲ ಎಂದು ಅವರು ಹೇಳಿ ಸುಮ್ಮನಾಗುತ್ತಾರೆ. ಆದರೆ ಆ ಮೂರನೇ ವ್ಯಕ್ತಿಯ ಮನಸ್ಸಿನಲ್ಲಿ ಬಹಳ ಶಾಂತಿ ಇತ್ತು. ಅವನ ಕಣ್ಣುಗಳಲ್ಲಿ ಸ್ಥಿರತೆ ಪ್ರತಿಫಲಿಸುತ್ತಿತ್ತು. ಅವನು ಅಸಮಾಧಾನ ತೋರಲಿಲ್ಲ. ಅವನು ಸಮಾಧಾನವಾಗಿ ಕುಳಿತುಕೊಂಡಿದ್ದನು. ಆಗ ಇದ್ದಕ್ಕಿದ್ದಂತೆ ಅವನಿಗೆ ಏನೋ ಸಂಭವಿಸುತ್ತದೆ. ಅವನು ಎದ್ದು ಬಾಗಿಲು ಬಳಿ ಬಂದು ಅದನ್ನು ನಿಧಾನವಾಗಿ ತಳ್ಳುತ್ತಾನೆ ಮತ್ತು ಬಾಗಿಲು ತೆರೆಯುತ್ತದೆ. ಅವನು ಕೋಣೆಯಿಂದ ಹೊರಬರುತ್ತಾನೆ. ಆದರೆ ಇಬ್ಬರು ತಮ್ಮ ಪುಸ್ತಕಗಳಲ್ಲಿ ಮುಳುಗಿದ್ದರು. ಮೂರನೆಯವನು ಕೋಣೆಯಿಂದ ಹೊರಗೆ ಹೋಗಿದ್ದನ್ನು ಅವರು ಗಮನಿಸಲಿಲ್ಲ. ಚಕ್ರವರ್ತಿ ವ್ಯಕ್ತಿಯೊಂದಿಗೆ ಬಂದಾಗ ಅವರಿಗೆ ತಿಳಿಯುತ್ತದೆ. ಮತ್ತು ನಿಮ್ಮ ಈ ಪುಸ್ತಕಗಳನ್ನು ಮುಚ್ಚಿರಿ, ಹೊರಗೆ ಹೋಗಬೇಕಾದವನು ಈಗಾಗಲೇ ಹೊರಗೆ ಹೋಗಿದ್ದಾನೆ ಎಂದು ಚಕ್ರವರ್ತಿಯು ಹೇಳುತ್ತಾರೆ. ಇದನ್ನು ನೋಡಿ ಇಬ್ಬರು ದಿಗ್ಭ್ರಮೆಗೊಳ್ಳುತ್ತಾರೆ ಮತ್ತು ನೀವು ಹೇಗೆ ಹೊರಗೆ ಬಂದಿದ್ದೀರಿ ಎಂದು ಕೇಳುತ್ತಾರೆ. ಆ ವ್ಯಕ್ತಿಯು ಹೇಳುತ್ತಾನೆ, ರಾಜನು ಬೀಗ ಹಾಕಿರಲಿಲ್ಲ, ಏಕೆಂದರೆ ಮುಚ್ಚಿದ ಬಾಗಿಲುಗಳಿಗೆ ಬೀಗ ಹಾಕಿರಲಿಲ್ಲ ಎಂದು ಹೇಳುತ್ತಾರೆ. ಆಗ ಆ ಇಬ್ಬರು ವ್ಯಕ್ತಿಗಳು ಕೇಳುತ್ತಾರೆ, ಅದು ಹೇಗೆ, ಮುಚ್ಚದ ಬೀಗವನ್ನು ನೀವು ಹೇಗೆ ತೆರೆದಿದ್ದೀರಾ ಎಂದು ಕೇಳುತ್ತಾರೆ. ಆಗ ಬುದ್ಧಿವಂತ ಎಂಬುದಕ್ಕೆ ಮೊದಲ ಪೀಠಿಗೆ ಕೊಟ್ಟಿರುವ ಈ ಮನುಷ್ಯ ನಿಮ್ಮಲ್ಲಿ ಅತ್ಯಂತ ಬುದ್ಧಿವಂತ. ಬೀಗ ಹಾಕಿದೆಯೋ ಇಲ್ಲವೋ ಎಂದು ಹುಡುಕುವ ಮುನ್ನ ಬೀಗದ ಮೇಲೆ ಬರೆದಿರುವ ಅಂಕಿಗಳನ್ನು ಬಿಡಿಸುತ್ತಾನೆ. ಮನುಷ್ಯ ನಿಜವಾಗಿಯೂ ಬುದ್ಧಿವಂತನಾಗಿದ್ದಾನೆ. ಯಾವುದೇ ಸಮಸ್ಯೆಯನ್ನು ಪರಿಹರಿಸುವ ಮೊದಲು ಅವನು ಪರಿಹರಿಸಲು ಹೊರಟಿರುವುದು ನಿಜವಾಗಿಯೂ ಸಮಸ್ಯೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸುತ್ತಾನೆ. ಆದ್ದರಿಂದ ಈ ಮನುಷ್ಯನು ನಮ್ಮ ರಾಜ್ಯದಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿಯಾಗಿದ್ದಾನೆ. ನಾವು ಅವನನ್ನು ನಮ್ಮ ಮಂತ್ರಿಯಾಗಿ ನೇಮಿಸುತ್ತೇವೆ ಎಂದು ಹೇಳುತ್ತಾರೆ. ಆದ್ದರಿಂದಲೇ ಸ್ನೇಹಿತರೆ, ಈ ಕಥೆಯಿಂದ ಕಲಿಯಬೇಕಾದ ವಿಷಯವೆಂದರೆ, ನಮಗೆ ದೊಡ್ಡ ಸಮಸ್ಯೆ ಇದೆ ಎಂದು ಅನಿಸಿದಾಗಲೆಲ್ಲ ಗಾಬರಿಗೊಂಡು ಆ ಸಮಸ್ಯೆಗೆ ಪರಿಹಾರ ಹುಡುಕುವ ಬದಲು ನಾವು ಅರ್ಥ ಮಾಡಿಕೊಂಡಿದ್ದು ನಿಜವಾಗಿ ಸಮಸ್ಯೆಯೇ ಅಥವಾ ಇಲ್ಲವೇ, ಅಥವಾ ನಿಜವಾದ ಸಮಸ್ಯೆ ಬೇರೆ ಯಾವುದೋ, ಈಗ ನನಗೆ ಕಾಣದ ಸಮಸ್ಯೆಯೇ ಎಂದು ನಾವು ಶಾಂತವಾಗಿ ಯೋಚಿಸಬೇಕು ಮತ್ತು ಆ ಸಮಸ್ಯೆ ಯಾವುದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೂ ನಾವು ಗಾಬರಿಗೊಂಡು ಆ ಸಮಸ್ಯೆಯಿಂದ ಇನ್ನಷ್ಟು ಹೆದರಬಾರದು. ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ ಹೋಗುತ್ತವೆ. ನಾವು ಸಮಸ್ಯೆಗಳಿಗೆ ಹೆದರಿಕೊಂಡು ಯೋಚಿಸಿ ನಾವು ಮತ್ತಷ್ಟು ಚಿಂತೆಯಲ್ಲಿ ಮುಳುಗಬಾರದು. ಏಕೆಂದರೆ ಸಮಸ್ಯೆಯಿಂದ ಮತ್ತಷ್ಟು ಸಮಸ್ಯೆಗಳು ಉದ್ಭವವಾಗುತ್ತವೆ. ಆದ್ದರಿಂದ ಸ್ನೇಹಿತರೆ, ನಾವು ಶಾಂತಿಯಿಂದ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಮತ್ತು ತೊಂದರೆಗಳನ್ನು ಸರಿಪಡಿಸಿಕೊಳ್ಳಬಹುದು ಮತ್ತು ನಮ್ಮ ಜೀವನದಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸಿ ಯಶಸ್ಸನ್ನು ಕಾಣಬಹುದು. ಸ್ನೇಹಿತರೆ, ಈ ಕಥೆಯ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಲಿಯುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.